ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ರಿವ್ಯೂ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಬಜೆಟ್ ಮೊನ್ನೆ ತಾನೇ ಆಯ್ತು. ಬಜೆಟ್ ಅಲ್ಲಿ ಹೆಂಗಿದ್ರು ಬಜೆಟ್ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಅದ್ರ ಜೊತೆಗೆ ಬಜೆಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆಯ್ತು ಸರ್. ಏನಂತ? ಸೊ 16th ಫೈನಾನ್ಸ್ ಕಮಿಷನ್ ನ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಅಕ್ಸೆಪ್ಟೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಆ 16th ಫೈನಾನ್ಸ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋಣ ಸರ್. ಎಸ್ ಸರ್. ಸೊ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಫೈನಾನ್ಸ್ ಕಮಿಷನ್ ವಿಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ ಸರ್. ಹೌದು ಸರ್. ಅಂದ್ರೆ UPSC ಇಂದ ಹಿಡಿದು SPSC ಅಥವಾ ವೇರಿಯಸ್ KSP KE ಯಾವುದೇ ಎಕ್ಸಾಮ್ ತಗೊಂಡ್ರು ಹಣಕಾಸು ಆಯೋಗದ ಮೇಲೆ ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಿದ್ದಾಗ ಫಸ್ಟ್ ಹಣಕಾಸು ಆಯೋಗ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕು ಸರ್. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ? ಹೌದು ಸರ್. ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ 280 ಅಲ್ವಾ ಸರ್? ಹೌದು ಸರ್. ಸಂವಿಧಾನದ 280ನೇ ವಿಧಿಯಲ್ಲಿ ಈ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿ ಕೊಡ್ತಾನೆ ಸರ್. ಮತ್ತೆ ಇದು 16th ಫೈನಾನ್ಸ್ ಕಮಿಷನ್ ಆಗತ್ತಲ್ವಾ ಸರ್? ಹೌದು ಸರ್. ಅಂದ್ರೆ 1950ರಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ಈ ಹಣಕಾಸು ಆಯೋಗವನ್ನ ಜಾರಿಗೆ ತರಲಾಗುತ್ತೆ ಸರ್. ಸೊ ಅದೇ ರೀತಿ ನೋಡಿದಾಗ ಫಸ್ಟ್ ಫೈನಾನ್ಸ್ ಕಮಿಷನ್ ಚೇರ್ಪರ್ಸನ್ KC ನಿಯೋಗಿ ಅವರ ನೇತೃತ್ವದಲ್ಲಿ ಆಗತ್ತೆ. ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅದೇ ರೀತಿ ಪ್ರಶ್ನೆ ಕೇಳ್ತಾರೆ ಸರ್ ಇವಾಗ. ಸೊ ಫ್ಯಾಕ್ಚುಯಲ್ ಡೇಟಾ ಕೆಳಗಡೆನು ಕ್ವಶನ್ಸ್ ಇದೆ. ಹೌದು. ಮತ್ತೆ ಇದನ್ನ ಸೆಟ್ ಅಪ್ ಮಾಡೋದು ನಮ್ಮ ಪ್ರೆಸಿಡೆಂಟ್ ಅವರು. ಹೌದು ಸರ್. ಸೊ ಆರ್ಟಿಕಲ್ 280 ಕೆಳಗಡೆ ಪ್ರೆಸಿಡೆಂಟ್ ವಿಲ್ ಸೆಟ್ ಅಪ್ ಫೈನಾನ್ಸ್ ಕಮಿಷನ್ ಅಲ್ವಾ ಸರ್? ಫಾರ್ ಅ ಪೀರಿಯಡ್ ಆಫ್ ಅಗೇನ್ 5 years. 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗ ರಚನೆ ಆಗುತ್ತೆ. ಸೊ ಇದು ಫುಲ್ 5 years ಇರತ್ತಾ? ಬರೀ ಸೆಟ್ ಅಪ್ ಮಾಡಿ ರೆಕಮೆಂಡೇಶನ್ಸ್ ಕೊಟ್ಟಾದ್ಮೇಲೆ ಸೊ ಅದ್ರದ್ದೇನು ಕೆಲಸ ಇರಲ್ಲ ಅಲ್ವಾ? ವಾಟ್ ಇಟ್ ವಿಲ್ ಡೂ ರಿಮೈನಿಂಗ್ 5 years? ಯೂಶುವಲಿ ಅದು ರಿಪೋರ್ಟ್ಸ್ ಅನ್ನು ಕಲೆಕ್ಟ್ ಮಾಡ್ತಿರುತ್ತೆ ಸರ್. ಅಂದ್ರೆ ಪ್ರತಿ ವರ್ಷ ಏನೋ ಹಣಕಾಸು ಬಿಡುಗಡೆ ಮಾಡ್ಬೇಕು. ಯಾಕಂದ್ರೆ 5 ವರ್ಷಕ್ಕೆ ಹಣಕಾಸು ಕೊಡ್ತೀವಿ ಸರ್ ಇಲ್ಲಿ. ಶೇರ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ. ಬಟ್ ಅದರಲ್ಲಿ ಪ್ರತಿ ವರ್ಷನೂ ಹಣಕಾಸು ಹೋಗ್ಬೇಕು ಸರ್ ಅಲ್ಲಿ. ಒಂದೇ 5 ವರ್ಷಕ್ಕೆ ಒಮ್ಮೆಲೆ ಕೊಡಲ್ಲ ಹಣ. ಸೊ ಅದರ ಅರ್ಥ ಇದು ಪ್ರತಿ ವರ್ಷನೂ ಚೇಂಜ್ ಮಾಡ್ತಿರ್ತಾರ ಅಥವಾ 5 ವರ್ಷಕ್ಕೆ ಒಂದೇ ಸತಿಗೆ ಕೊಟ್ಬಿಡ್ತಾರ? 5 ವರ್ಷಕ್ಕೆ ಸಂಪೂರ್ಣವಾಗಿ ಕೊಡಲ್ಲ ಸರ್. 5 ವರ್ಷ ಡೇಟಾವನ್ನ ಕೊಡುತ್ತೆ. ಬಟ್ ಪ್ರತಿ ವರ್ಷ ಹಂತವಾಗಿ ಏನಾಗುತ್ತೆ ಅಮೌಂಟ್ ಅನ್ನ ರಿಲೀಸ್ ಮಾಡ್ಕೊಂತ ಹೋಗುತ್ತೆ ಸರ್. ಓಕೆ ಸರ್. ಸೊ ಕಂಪೋಸಿಷನ್ ಬಂದಾಗ ಸರ್ 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿ 5 ವರ್ಷ ಇದೆ. ಅಂದ್ರೆ ಇಲ್ಲಿ ಒಂದು ಗಮನದಲ್ಲಿ ಇಡ್ಬೇಕು ಸರ್. ಯಾಕಂದ್ರೆ ಹಿಂದಿನ ಏನು ಹಣಕಾಸು ಆಯೋಗ 6 ವರ್ಷಕ್ಕೆ ಮಾಡಿತ್ತು. ದಟ್ ವಾಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಸರ್. ಅದು ಬೇಕು ಅಂತ ಪೋಸ್ಟ್ಪೋನ್ ಮಾಡಿತ್ತು ಸರ್. ಲೈಫ್ ಆಫ್ ದ 15th ಫೈನಾನ್ಸ್ ಕಮಿಷನ್ was postponed by 1 year. 1 year. It was from 2020 to 26 under the chairmanship of NK Singh. NK Singh ಅವ್ರದ್ದು 1 ವರ್ಷ ಪೋಸ್ಟ್ಪೋನ್ ಮಾಡ್ತಾರೆ. ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಇರೋ ಕಾರಣದಿಂದ ಜನಸಂಖ್ಯೆನೂ 2026-27ಕ್ಕೆ ಬರೋ ಕಾರಣದಿಂದ 1 ವರ್ಷ ಡಿಲೇ ಆಗಿರುತ್ತೆ. ಹೌದು. ಮತ್ತೆ ಇವಾಗ ಈಗ 5 ವರ್ಷಕ್ಕೆ ಅದನ್ನು ಜಾರಿಗೆ ತರಲಾಗಿದೆ ಸರ್. ಅಂಡ್ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಅರವಿಂದ್ ಪನಗಲ್. ಸೊ ಇವರು ನೀತಿ ಆಯೋಗ್ ವೈಸ್ ಚೇರ್ಮನ್ ಆಗಿರ್ತಾರೆ. ಫಾರ್ಮರ್ ವೈಸ್ ಚೇರ್ಮನ್. ಹೌದು. ಸೊ ಅವರೇ ಇವಾಗ ಈ ಒಂದು 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಆಗ್ತಾರೆ. ಸೊ ಈ 16th ಫೈನಾನ್ಸ್ ಕಮಿಷನ್ ಸರ್ ಹೇಳ್ಬೇಕು ಅಂದ್ರೆ 14th ಇಂದ ಡೈನಾಮಿಕ್ ಆಗತ್ತೆ ಫೈನಾನ್ಸ್ ಕಮಿಷನ್. 14th 15th 16th ವೆರಿ ಡೈನಾಮಿಕ್. 14th ಏನಾಗ್ತಿತ್ತು ಅಂತಂದ್ರೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸೇಷನ್ ಟು ದ ಸ್ಟೇಟ್ಸ್ ಏನಿತ್ತಲ್ಲ ಸರ್, ಅದು ಕಡಿಮೆ ಅಮೌಂಟ್ ಅನ್ನ ಕೊಡ್ತಾ ಇತ್ತು. ಡೆವಲ್ಯೂಷನ್ ವಾಸ್ ವೆರಿ ಲೋ. ಅಂದ್ರೆ ಯೂಶುವಲಿ ಇಟ್ ವಾಸ್ ಅರೌಂಡ್ 32% ಅನ್ನು ಕೊಡ್ತಾ ಇತ್ತು. ಸೊ ಅದನ್ನ ಇನ್ಕ್ರೀಸ್ ಮಾಡಿದ್ದು 14th ಫೈನಾನ್ಸ್ ಕಮಿಷನ್. ಅದನ್ನ 41% ಗೆ ಮಾಡ್ತಾರೆ ಸರ್. 42 ಗೆ ಮಾಡ್ತಾರೆ ಸರ್. ಅಂಡ್ ಜಮ್ಮು ಕಾಶ್ಮೀರ ಸ್ಟೇಟ್ ಇಂದ ಯೂನಿಯನ್ ಟೆರಿಟರಿ ಆದ ಕಾರಣದಿಂದ ಅದನ್ನು ಮತ್ತೆ 1% ರೆಡ್ಯೂಸ್ ಮಾಡಿ ಈಗ 41%. ಹೌದು. ಸೊ ಈಗ 16th ಫೈನಾನ್ಸ್ ಕಮಿಷನ್ ಅಲ್ಲೂ ಕೂಡ ವರ್ಟಿಕಲ್ ಡೆವಲ್ಯೂಷನ್ ಅಂತ ನಾವೇನ್ ಹೇಳ್ತೀವಿ ಅದು 41% ಮಾಡಿದ್ದಾರೆ. ಸೊ ಇದನ್ನ ಅಕ್ಸೆಪ್ಟೆನ್ಸ್ ಆಗಿದೆ. ಸೊ ಒಂದ್ಸತಿ ಬಜೆಟ್ ಅಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದನ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಇದನ್ನ ಮತ್ತೆ ನಾವು ವಾಪಸ್ ಕಳ್ಸಕ್ ಆಗಲ್ಲ, ಇದು ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಫೈನಾನ್ಸ್ ಕಮಿಷನ್ ಯಾವುದೇ ರಿಪೋರ್ಟ್ ಆಗ್ಲಿ ಅದು ಕೇವಲ ರೆಕಮೆಂಡೇಶನ್ ಅಂತ ತಿಳ್ಕೊಳ್ಳಿ. ಬಟ್ ಒನ್ಸ್ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್ ಶುಡ್ ಆಲ್ವೇಸ್ ಫಾಲೋ ಅಲ್ವಾ ಸರ್? ಎಸ್ ಸರ್. ಅದೇ ಆ ಮಸೂದೆನ ಆಕ್ಟ್ ಆಗಿ ಇವಾಗ ನಾವು ಜಾರಿಗೆ ತರ್ತೀವಿ ಸರ್. ಒನ್ಸ್ ಆಫ್ಟರ್ ದಿ ಅಪ್ರೂವಲ್ ಆಫ್ ದ ಮಿನಿಸ್ಟ್ರಿ ಅಂಡ್ ದ ಪ್ರೆಸಿಡೆಂಟ್ ಇಟ್ ವಿಲ್ ಬಿ ನೌನ್ ಆಸ್ ಆಕ್ಟ್ ಅಂತ ಕರಿತೀವಿ ಸರ್. ಕಾಯ್ದೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ 280ನೇ ವಿಧಿಗೆ ಅನುಸಾರವಾಗಿ ವರ್ಟಿಕಲ್ ಡೆವಲ್ಯೂಷನ್ ಅನ್ನ ಹೇಳ್ತಾನೆ ಸರ್. ಅಂದ್ರೆ ಇಲ್ಲಿ ಬಹಳಷ್ಟು ಆಸ್ಪಿರೆಂಟ್ಸ್ ಗಳಿಗೆ ಈ ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೆ ಏನಂತ ಗೊತ್ತಿರಲ್ಲ ಸರ್. ಸೊ ವರ್ಟಿಕಲ್ ಡೆವಲ್ಯೂಷನ್ ಅಂತಂದ್ರೆ ಕೇಂದ್ರದಿಂದ ರಾಜ್ಯಗಳಿಗೆ ಬರುವಂತ ಪಾಲು ಸರ್, ಶೇರು. ಹೌದು. ಸ್ಟೇಟ್ ಯೂನಿಯನ್ ಇಂದ ಸ್ಟೇಟ್ಸ್ ಗೆ ಈ ಟ್ಯಾಕ್ಸಸ್ ಅಲ್ಲಿ ಏನು ಪಾಲಿರುತ್ತೆ ಅದನ್ನ ಕೊಡೋದು. ಸೊ 100% ಅಲ್ಲಿ 41% ಯಾರಿಗೋಗುತ್ತೆ? ಸ್ಟೇಟ್ಸ್ ಹೋಗುತ್ತೆ. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಏರಿಯಾ ಏನಂದ್ರೆ ಸರ್, ಇಟ್ ವಿಲ್ ನಾಟ್ ಗೋ ಫಾರ್ ದ ಯೂನಿಯನ್ ಟೆರಿಟರೀಸ್.
ಇಟ್ ವಿಲ್ ಬಿ ಓನ್ಲಿ ಫಾರ್ ದ ಸ್ಟೇಟ್ಸ್ ಅಷ್ಟೇ. ಯಾಕಂದ್ರೆ ಯೂನಿಯನ್ ಟೆರಿಟರೀಸ್ ಆರ್ ಡೈರೆಕ್ಟ್ಲಿ ರೂಲ್ಡ್ ಬೈ ಯೂನಿಯನ್ ಇಟ್ ಸೆಲ್ಫ್ ಅಲ್ವಾ. ಸೊ ಡೈರೆಕ್ಟ್ ಅವ್ರದ್ದು ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದನೇ ಸೊ ಅವ್ರಿಗೆ ಯೂನಿಯನ್ ಟೆರಿಟರೀಸ್ ಹೋಗುತ್ತೆ. ಸೊ 100% ಅಲ್ಲಿ 41% ಸ್ಟೇಟ್ಸ್ ಹೋಗುತ್ತೆ, ಮಿಕ್ಕಿದ್ ಯೂನಿಯನ್ ಹತ್ರ ಇರುತ್ತೆ. ಇದನ್ನ ನಾವೇನಂತೀವಿ ವರ್ಟಿಕಲ್ ಡೆವಲ್ಯೂಷನ್ ಅಂತೀವಿ. ಅದೇ ಹಾರಿಸಾಂಟಲ್ ಅಲ್ಲಿ ಏನಂದ್ರೆ ಈ 41% ನ ನಾವು ಪ್ರತಿಯೊಂದು ಸ್ಟೇಟ್ಗೂ ಬೇರೆ ಬೇರೆ ಒಂದು ಕ್ರೈಟೀರಿಯಾಸ್ ನ ಇಟ್ಕೊಂಡು ಸೊ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ತುಂಬಾ ಕಾಂಟ್ರವರ್ಷಿಯಲ್ ಇಶ್ಯೂ ಇದೆ ಸರ್. ಯಾಕೆ ಅಂದ್ರೆ ನಿನ್ನೆ ನಾವು ನಮ್ಮ ಕರ್ನಾಟಕದಲ್ಲಿ ಆದಂತ ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ನಿನ್ನೆ ತಾನೇ ನಮ್ಮ ಕರ್ನಾಟಕದಲ್ಲಿ ಗವರ್ಮೆಂಟ್ ನಮ್ಮ ಗವರ್ನರ್ ಅವರು ಸ್ಪೀಚ್ ಕೊಡ್ಬೇಕಾಗತ್ತೆ. ಬಿಗಿನಿಂಗ್ ಆಫ್ ಎವ್ರಿ ಇಯರ್ ನಮ್ಮ ಯಾವ್ದು ಫಿಸ್ಕಲ್ ಇಯರ್ ಜಾರಿ ಬರುತ್ತೆ ಅಲ್ವಾ, ಅವಾಗ ಗವರ್ನರ್ದು ಒಂದು ಸ್ಪೀಚ್ ಇರುತ್ತೆ. ಅದನ್ನ ನಾವು ವೋಟಿಂಗ್ ಹೋಗುತ್ತೆ ಸರ್. ಆ ಸ್ಪೀಚ್ ಬರೆಯೋದು ಯಾರು, ನಮ್ಮ ರೂಲಿಂಗ್ ಗವರ್ಮೆಂಟ್. ಸೊ ಈ ಸ್ಪೀಚ್ ನ ಕರ್ನಾಟಕ ಗವರ್ನರ್ ಅವರು ಓದಲ್ಲ. ಸೊ ಇದರಲ್ಲಿ ಇಶ್ಯೂ ಇತ್ತು. ಸೊ ಯಾಕೆ ಓದಲ್ಲ ಅಂತ ನೋಡಿದಾಗ ಈ ನಮ್ಮ ಕರ್ನಾಟಕ ಒಂದು ಕರ್ನಾಟಕ ಗವರ್ಮೆಂಟ್ ಕೊಟ್ಟಿರೋಂತ ಒಂದು ಪೇಪರ್ ಅಲ್ಲಿ ಆ ಸ್ಪೀಚ್ ಅಲ್ಲಿ ಏನಿರುತ್ತೆ ಕ್ರಿಟಿಸೈಸ್ ಮಾಡಿರ್ತಾರೆ. ಏನು ಕರ್ನಾಟಕ ಗವರ್ಮೆಂಟ್ ಯಾರನ್ನ ಕ್ರಿಟಿಸೈಸ್ ಮಾಡಿರ್ತಾರೆ, ನಮ್ಮ ಯೂನಿಯನ್ ಗವರ್ಮೆಂಟ್ ನ. ಏನಂತ, ಸ್ಟೇಟ್ಸ್ ಗೆ ಬರ್ಬೇಕಾಗಿರುವಂತ ಫಂಡ್ಸ್ ನ ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಿಲ್ಲ ಅಂತ ಎಕ್ಸಾಕ್ಟ್ ಡೇಟಾನು ಹೇಳಿದೆ. ಅಂದ್ರೆ ಸರಿ ಸುಮಾರು 10 ರಿಂದ 15 ಸಾವಿರ ಕೋಟಿ ರೂಪಾಯಿ ನಮ್ಗೆ ಬರಬೇಕು, ಇನ್ನು ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದೆ ಸರ್. ಬಟ್ ಇದೆಲ್ಲ ಡೇಟಾಸ್. ಸೊ ಇದನ್ನ ಫಿಕ್ಸ್ ಮಾಡೋದು ಫೈನಾನ್ಸ್ ಕಮಿಷನ್ ಅಲ್ಲ. ಸೊ ಯೂನಿಯನ್ ಗವರ್ಮೆಂಟ್ ಕೈಯಲ್ಲಿ ಏನೂ ಇರಲ್ಲ, ಬಟ್ ಪ್ಯೂರ್ಲಿ ಫೈನಾನ್ಸ್ ಕಮಿಷನ್ ಇದನ್ನ ಫಿಕ್ಸ್ ಮಾಡ್ತಾರೆ. ಮೋರ್ ಓವರ್ ಫೈನಾನ್ಸ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ ಆಸ್ ವೆಲ್ ಆಸ್ ಇಟ್ ವಾಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೂಡ ಹೌದು ಸರ್. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಗೆ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಯಾವ್ದು ಇರಲ್ಲ. ಓನ್ಲಿ ಅಕ್ಸೆಪ್ಟೆನ್ಸ್ ಆದ್ಮೇಲೆ ಅದ್ರಲ್ಲಿ ಹೇಗಿರುತ್ತೋ ಅದೇ ತರ ಡೆವಲ್ಯೂಷನ್ ಆಗ್ಲೇಬೇಕು. ಬಟ್ ಕರ್ನಾಟಕ ಗವರ್ಮೆಂಟ್ ಏನು ಹೇಳೋದು ಅಂದ್ರೆ, ಈ ಫೈನಾನ್ಸ್ ಕಮಿಷನ್ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಗೆ ಲಾಸ್ ಆಗ್ತದೆ. ಇದು ಬರೀ ಕರ್ನಾಟಕ ಗವರ್ಮೆಂಟ್ ಅಲ್ಲ, ಕಂಪ್ಲೀಟ್ ಸೌತ್ ಇಂಡಿಯಾದಲ್ಲಿರುವಂತ ಆಂಧ್ರ ಪ್ರದೇಶ ಆಗ್ಲಿ, ತಮಿಳ್ನಾಡು ಆಗ್ಲಿ, ಇವರೆಲ್ಲ ಇದೇ ಹೇಳ್ತಿದ್ದಾರೆ. ಯಾಕಂದ್ರೆ GDP ಅಲ್ಲಿ ನಮ್ಮ ಪಾಲು ಜಾಸ್ತಿ. ಹೌದು ಸರ್, ನಿಜ. ಯಾಕಂದ್ರೆ ಅತಿ ಹೆಚ್ಚು ಇಂಡಸ್ಟ್ರೀಸ್ ಗಳನ್ನು ಹೊಂದಿರುವಂತದ್ದೇ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇರುವ ಕಾರಣದಿಂದ ಸೊ ಯೂಶಲಿ GDP ಕಾಂಟ್ರಿಬ್ಯೂಷನ್ ಹೆಚ್ಚಿರುತ್ತೆ. ಹೌದು, ತೆಲಂಗಾಣ ಆಗ್ಲಿ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳ್ನಾಡು, ನಮ್ದು GDP ಕಾಂಟ್ರಿಬ್ಯೂಷನ್ ಜಾಸ್ತಿ. ಬಟ್ ಅದೇ ತರ ನಮ್ದು ಟ್ಯಾಕ್ಸ್ ಗೆ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ. ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಹೋಗ್ತಿರೋದು ಕರ್ನಾಟಕ, ಮಹಾರಾಷ್ಟ್ರ. ಇನ್ಕಮ್ ಟ್ಯಾಕ್ಸ್ ಹೆಚ್ಚಾಗ್ಲಿ ಕಾರಣ ಏನು ಅಂದ್ರೆ ಅಗೇನ್ ದ GSDP ಅಂಡ್ ಮೋರ್ ಓವರ್ ಏನಂತಂದ್ರೆ ಸರ್, ಇಲ್ಲಿ GSDP ಕೊಡುಗೆ ಹೆಚ್ಚಾದ್ರಿಂದ ಇಲ್ಲಿ ಉದ್ಯೋಗಿಗಳು ಹೆಚ್ಚಿದ್ದಾರೆ ಸರ್. ಅವ್ರದ್ದು ಇನ್ಕಮ್ ಹೆಚ್ಚಾದಾಗ ಇನ್ಕಮ್ ಜಾಸ್ತಿ ಆದಂತೆ ಏನಾಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಸ್ಟೇಟ್ ಹೆಚ್ಚಾಗುತ್ತೆ. ಅಂಡ್ ಇಲ್ಲಿ ಒಂದು ಗಮನದಲ್ಲಿ ಇರಬೇಕಾಗಿರುವಂತ ಅಂಶ ಏನಂದ್ರೆ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಸದರ್ನ್ ಪಾರ್ಟ್ ಆಫ್ ಇಂಡಿಯನ್ ಸ್ಟೇಟ್ಸ್ ಈಸ್ ಮೋರ್ ದೆನ್ ದ ನ್ಯಾಷನಲ್ ಇನ್ಕಮ್ ಆಫ್ ದ ಇಂಡಿಯಾ ಇಟ್ ಸೆಲ್ಫ್. ಅಬೋವ್ ಆವರೇಜ್. ಎಲ್ಲ ಸ್ಟೇಟ್ಸ್ ಗೂ ಅಬೋವ್ ಆವರೇಜ್ ಇದೆ ಸರ್. GSDP ನಾವೇನ್ ಹೇಳ್ತೀವಿ ಅದು ಅಬೋವ್ ಆವರೇಜ್ ಇದೆ. ಅದ್ರ ಜೊತೆಗೆ ಈಗ ಈ ಪೂಲ್ ಆಫ್ ಟ್ಯಾಕ್ಸಸ್ಗೆ ಕರ್ನಾಟಕ ಇಂದ ತಮಿಳ್ನಾಡಿಂದ ಜಾಸ್ತಿ ದುಡ್ಡು ಹೋಗ್ತದೆ. ಬಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ತುಂಬಾ ಕಮ್ಮಿ ದುಡ್ಡು ಬರ್ತದೆ. ಹೈಯೆಸ್ಟ್ ಮಹಾರಾಷ್ಟ್ರ, ಫಾಲೋಡ್ ಬೈ ಗುಜರಾತ್, ಕರ್ನಾಟಕ, ತಮಿಳ್ನಾಡು ಇರುತ್ತೆ ಸರ್. ಬಟ್ ಆದ್ರೆ ಅದೇ ವಾಪಸ್ ಕೊಡ್ಬೇಕಾದ್ರೆ ಫೈನಾನ್ಸ್ ಕಮಿಷನ್ ಅಲ್ಲಿ UP-ಗೆ ಹೈಯೆಸ್ಟ್ ಇರುತ್ತೆ, ಬಿಹಾರ್ಗೆ. ಇದು ಒಂದು ಕ್ವಶನ್ ತುಂಬಾ ಜನ ಹೇಳ್ತಿರ್ತಾರೆ. ಐ ಮೀನ್ ಎಲ್ಲಾ CMs, ಸದರ್ನ್ CMs ಇದನ್ನ ಹೇಳ್ತಿರ್ತಾರೆ. ಬಟ್ ನಾವ್ ಇದನ್ನ ಕ್ಲಾರಿಫೈ ಮಾಡ್ಬೋದು ಸರ್. ಹೌದು ಸರ್. ಯಾಕಂದ್ರೆ ಈಗ ಒಂದ್ ಮನೆಯಲ್ಲಿ 5 ಜನ ಮಕ್ಳು ಇರ್ತಾರೆ. ಸೊ ಅದ್ರಲ್ಲಿ ಒಂದ್ ಮಗು ತುಂಬಾ ಚೆನ್ನಾಗಿ ಓದ್ತಿರತ್ತೆ, ಇನ್ನೊಂದ್ ಮಗು ಸ್ವಲ್ಪ ದಡ್ಡ ಆಗಿರತ್ತೆ. ಸೊ ತಾಯಿ ಇಬ್ಬರನ್ನ ಒಂದೇ ತರ ನೋಡ್ಕೋಬೇಕಾ, ಬೇರೆ ಬೇರೆ ತರ ನೋಡ್ಕೋಬೇಕಾ ಸರ್? ನೋಡ್ಕೊಳ್ಳುವಂತ ಪದ್ಧತಿ ಒಂದೇ ಆಗಿರುತ್ತೆ ಸರ್. ಬಟ್ ಡೆವಲ್ಯೂಷನ್ ಅಂತ ಬಂದಾಗ ಈಗ ಕಾನ್ಸಂಟ್ರೇಷನ್ ಯಾರಿಗೆ ಹೆಚ್ಚು ಫೋಕಸ್ ಮಾಡ್ಬೇಕಂತ ಬಂದಾಗ ಈಗ ಯಾರು ಹಿಂದುಳಿದಿರ್ತಾನೆ ಅಥವಾ ಸ್ವಲ್ಪ ಡಲ್ ಯಾರು ಇರ್ತಾರೋ, ಮಾನಸಿಕವಾಗಿ ಅಸ್ವಸ್ಥರು ಟ್ಯೂಷನ್ ಹಾಕ್ಬೇಕಾಗತ್ತೆ. ಈಗ ಓದ್ಕೊಂಡಿರೋ ಇಂಟೆಲಿಜೆಂಟ್ ಪರ್ಸನ್ ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ, ಅವನಿಗೆ ಎಕ್ಸ್ಟ್ರಾ ಕೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಬೇಸಿಕ್ ನೀಡ್ಸ್ ಕೊಟ್ರೆ ಸಾಕಾಗತ್ತೆ. ಅದೇ ರೀತಿ ನಮ್ ಕರ್ನಾಟಕದಲ್ಲಿ ನೋಡಿದ್ರು ಬ್ಯಾಂಗ್ಳೂರ್ಗೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಮ್ ಕಲ್ಯಾಣ ಕರ್ನಾಟಕಕ್ಕೆ ಮಾಡಲ್ಲ ಅಲ್ವಾ? ಸೊ ಅಲ್ಲಿ ಹೇಗೆ ಯೂನಿಯನ್ ಗವರ್ಮೆಂಟ್ ಮಾಡುತ್ತೋ ಇಲ್ಲಿ ನಮ್ ಕರ್ನಾಟಕ ಮಾಡ್ತಾರಲ್ಲ. ಎನಿವೆ ಸರ್, ಈ 16 ಫೈನಾನ್ಸ್ ಕಮಿಷನ್ ಒಂದು
ಈ ಫಾರ್ಮುಲಾ ನಾವೇನು ಯಾಕೆ ಸದರ್ನ್ ಸ್ಟೇಟ್ಸ್ಗೆ ಮೋಸ ಅಂತ ಹೇಳ್ತಾರೆ, ನನ್ನ ಪ್ರಕಾರ ಮೋಸ ಅಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಹೌದು, ನಿಜ ಸರ್. ಸೊ ಇದು ಯಾಕೆ ಅಂತ ಇವತ್ತು ತಿಳ್ಕೊಳ್ಳೋಣ ಸರ್. ಹಾ ಸರ್, ಎಕ್ಸಾಕ್ಟ್ಲಿ ಇದು ಏನಂತಂದ್ರೆ ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂತ ಟಾಪಿಕ್ ಇದೆ ಸರ್ ಅಲ್ಲಿ. ಎಸ್ ಸರ್. ಅಂದ್ರೆ ಏನು ಸಂಯುಕ್ತ ಸಹಕಾರ ವ್ಯವಸ್ಥೆ ಅಂತ ಕರಿತೀವಿ. ಹಾ, ಈ ಸರ್. ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನವಾದ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಸರ್. ಹೌದು. ಇದಕ್ಕನುಸಾರವಾಗಿ ಏನ್ ಮಾಡುತ್ತೆ, ಈಗ ತಾನೇ ನಾವು ಎಕ್ಸಾಂಪಲ್ ಹೇಳಿದಿವಲ್ವಾ ಸರ್, ವರ್ಟಿಕಲ್ ಡೆವಲ್ಯೂಷನ್ 41% ಕರೆಕ್ಟ್ ಆಗಿದೆ. ಆದ್ರೆ ವಿತ್ ಇನ್ ದ ಸ್ಟೇಟ್ಸ್ ಒಳಗೆ, ಅಂದ್ರೆ ಬಿಟ್ವೀನ್ ದ ಸ್ಟೇಟ್ಸ್ ಒಳಗಡೆ ಯಾವ ರೀತಿ ಅದು ಹಂಚಿಕೆ ಆಗ್ಬೇಕು ಅನ್ನುವಂಥದ್ದನ್ನ ಫೈನಾನ್ಸ್ ಕಮಿಷನ್ ನಿರ್ಧಾರ ಮಾಡುತ್ತೆ, ಹೌದು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ. ಸೊ ಫೈನಾನ್ಸ್ ಕಮಿಷನ್ ಈಗ ಇಂಡಿಪೆಂಡೆಂಟ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ 280 ಪ್ರಕಾರ. ಸೊ ಹಾಗಾಗಿ ಅದು ಎಕ್ಸಾಕ್ಟ್ಲಿ ಆ ಫ್ಯಾಕ್ಟರ್ಸ್ ಅನ್ನ ಹೇಳುತ್ತೆ ಸರ್, ಆ ಕ್ರಿಟೇರಿಯಾಗಳನ್ನ ಹೇಳುತ್ತೆ. ಆ ಕ್ರಿಟೇರಿಯಾಗಳನ್ನ ನೇರವಾಗಿ ಹೇಳಿದೆ ಅದು. ಅಂಡ್ ನಮ್ಮ ಬಜೆಟ್ ಅಲ್ಲಿ ಅದು ನೇರವಾಗಿ ಹೇಳಿದಾನೆ. 16 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬಂದಾಯ್ತು ಆಲ್ರೆಡಿ. ಆ ರಿಪೋರ್ಟ್ ಅಲ್ಲಿ ಎಕ್ಸಾಕ್ಟ್ಲಿ ಅರವಿಂದ್ ಪನಗರಿ ಅವರ ಪ್ಲಸ್ 4 ಜನ ಸದಸ್ಯರ ಒಂದು ಟೀಮ್ ಏನಿತ್ತು ಅದು ಆಲ್ರೆಡಿ ರಿಪೋರ್ಟ್ ಅನ್ನು ಕೊಟ್ಟಿದೆ ಸರ್. ಆ ಕ್ರಿಟೇರಿಯಾಕ್ ಅನುಸಾರವಾಗಿನೇ ಹಣಕಾಸು ವಿಂಗಡಣೆ ಆಗಿರುವಂತದ ನೋಡ್ತೀವಿ ಸರ್. ಹೌದು. ಆ ಕ್ರೈಟೇರಿಯಾ ಎಷ್ಟಿದೆ ಸರ್? ಸೊ ಕ್ರೈಟೇರಿಯಾ ಯೂಶಲಿ ಬಂದ್ಬಿಟ್ಟು 6 ಕ್ರೈಟೇರಿಯಾವನ್ನ ಮಾಡಿದ್ದಾರೆ. ಹೌದು ಸರ್. ಸೊ 7 ಕ್ರೈಟೇರಿಯಾ ಅಂದ್ರೆ ಒಂದನ್ನ ಲಾಸ್ಟ್ ಟೈಮ್ ಕ್ರೈಟೇರಿಯಾನ ತೆಗೆದು ಹೊಸ ಕ್ರೈಟೇರಿಯಾ. ಸೊ ಅದು ಒಂದೊಂದು ಕ್ರೈಟೇರಿಯಾ ಮತ್ತೆ ಅದರ ಪಾಲ್ ಎಷ್ಟು ಅನ್ನುವಂಥದ್ದನ್ನ ನಾವು ಡಿಸ್ಕಸ್ ಮಾಡಿ. ಎಸ್ ಸರ್. ಫಸ್ಟ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಬಂದ್ಬಿಟ್ಟು ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ ಅಂತ ಹೇಳಿ ಕರೆಯುತ್ತೆ ಸರ್. ಏನಿದು ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ, ನಾವು ಟಾಪ್ 3 ಸ್ಟೇಟ್ಸ್ GSDP ತಗೊಂತೀವಿ ಸರ್. ಸೊ ಅದ್ರದ್ದು ಆವ್ರೇಜ್ ತೆಗಿತೀವಿ. ಸೊ ಅದ್ರದ್ದು ಆವ್ರೇಜ್ ತೆಗೆದ್ಮೇಲೆ ಈಚ್ ಅಂಡ್ ಎವ್ರಿ ಸ್ಟೇಟ್ ಅದು GSDP ತೆಗಿತೀವಿ. ಸೊ ಈಗ ಎಕ್ಸಾಂಪಲ್ ಟಾಪ್ ಅಲ್ಲಿ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ, ಕರ್ನಾಟಕ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇವ್ರ ಮೂರ್ದು ಸೇರಿ 300 lakh crores ಅಂತ ಇಟ್ಕೊಳ್ಳೋಣ ಆವ್ರೇಜ್. 300 ಸುಮ್ನೆ ಆವ್ರೇಜ್ ಆಯ್ತು. ಈಗ ನಾನು ಜಾರ್ಖಂಡ್ ತಗೊಂಡಾಗ 1,50,000 ಕೋಟಿ ಅಂತ ಇಟ್ಕೊಳ್ಳೋಣ. ಸೊ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಇದ್ರ ಮಧ್ಯದಲ್ಲಿ? 1.5 lakh. ಮತ್ತೆ ಅದನ್ನ ನೆಕ್ಸ್ಟ್ ನಾವು ನೋಡೋಣ. ಈಗ ಅದನ್ನ ತಮಿಳ್ನಾಡು ತಗೊಂಡಾಗ ಅದು 2.9 lakh crores ಆಗುತ್ತೆ. ಸೊ ಅವಾಗ ಡಿಸ್ಟೆನ್ಸ್ ಏನಾಯ್ತು? ಕಮ್ಮಿ ಆಯ್ತು ಅಲ್ವಾ? ಈಗ ಡಿಸ್ಟೆನ್ಸ್ ಯಾವ್ದಕ್ಕೆ ಜಾಸ್ತಿ ಇರತ್ತೆ ಅವ್ರಿಗೆ ಜಾಸ್ತಿ ಪಾಲ್ ಕೊಡ್ಬೇಕು. ಬಡತನ ಜಾಸ್ತಿ ಇರುತ್ತೆ, ಹೌದು, ಅಸಮಾನತೆ ಜಾಸ್ತಿ ಇರುತ್ತೆ, ಅಲ್ಲಿ ನಿರುದ್ಯೋಗದ ಸಮಸ್ಯೆಗಳು. ಸೊ ಆ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಅಲ್ಲಿಗೆ ನಾವು ಹೆಚ್ಚು ಪಾಲನ್ನು ಕೊಡ್ಲೇಬೇಕು ಸರ್. ಎಕ್ಸಾಕ್ಟ್ಲಿ ಸರ್. ಸೊ ಹಾಗಾಗಿ ಅದು ಎಕ್ಸಾಕ್ಟ್ ಕ್ರೈಟೇರಿಯಾವನ್ನ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಯಾವುದೇ ರೀತಿಯಾದ ಏನು ಈ ಒಳ ಘರ್ಷಣೆಗಳು ಅನ್ನುವಂಥದ್ದು ಯಾವ್ದು ಬರೋದಿಲ್ಲ ಸರ್. ಅಂಡ್ ಮೋರ್ ಓವರ್ ಇಲ್ಲಿ ಏನು ಸರ್ಕಾರಗಳು ಮಾಡ್ತಿರುವಂತದ್ದು ಪಾರ್ಟಿ ಪಾಲಿಟಿಕ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಅಂತ ಹೇಳಿ ಬಂದಾಗ ಎಕ್ಸಾಕ್ಟ್ ಕ್ರೈಟೇರಿಯಾವನ್ನ ತಗೊಳ್ತಾ ಇದೆ ಸರ್. UPSC ಅಲ್ಲಿ ಒಂದು ಕ್ವಶನ್ ಕೇಳ್ಬೋದು ಸರ್. 16 ಫೈನಾನ್ಸ್ ಕಮಿಷನ್ ಅಲ್ಲಿ ಹೈಯೆಸ್ಟ್ ವೈಟೇಜ್ ಯಾವ್ದು ಕೊಟ್ಟು? ಹೌದು ಹೌದು. ಸೊ ಅದು ಇನ್ಕಮ್ ಡಿಸ್ಟೆನ್ಸ್ ಅಲ್ವಾ ಸರ್? ಹೈಯೆಸ್ಟ್ ವೈಟೇಜ್ 42.5%. ಸೊ ಇದನ್ನ ಕಂಪೇರ್ ಮಾಡಿನೂ ಕೇಳ್ತಿರ್ತಾರೆ. ಸೊ ಹಿಂದಿನ ಫೈನಾನ್ಸ್ ಕಮಿಷನ್ ಗೆ ಈಗಿನ ಕಮಿಷನ್ ರೀಸನ್ ಮಾಡಿ ಕ್ವಶನ್ಸ್ ಅನ್ನು ಕೇಳುವಂತದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತಿರ್ತೇವೆ ಸರ್. ಹಿಂದಿನ ಮೀನ್ಸ್ 15 ಫೈನಾನ್ಸ್ ಕಮಿಷನ್ 45% ಇರುವಂತದ್ದು ಈಗ 16 ಫೈನಾನ್ಸ್ ಕಮಿಷನ್ ಅಲ್ಲಿ ಇಟ್ ವಾಸ್ ಏನು ಕಮ್ ಡೌನ್ ಟು 42.5%. ಸೊ ದಟ್ ವಾಸ್ ಫಸ್ಟ್ ಕ್ರೈಟೇರಿಯಾ. ಸೆಕೆಂಡ್ ಕ್ರೈಟೇರಿಯಾ ಬಂದ್ಬಿಟ್ಟು ಪಾಪ್ಯುಲೇಷನ್ ಆಫ್ ದ ಸ್ಟೇಟ್. ಎಸ್. ಸೊ ಹೈಯೆಸ್ಟ್ ಪಾಪ್ಯುಲೇಟ್ ಎಲ್ಲರಿಗೂ ಗೊತ್ತಿರೋದು ವರ್ಲ್ಡ್ ಅಲ್ಲೇ 8th ಪಾಪ್ಯುಲೇಟೆಡ್ ಕಂಟ್ರಿ ಆಗತ್ತೆ, ಅದು ನಮ್ಮ UP ಅಲ್ವಾ ಸರ್? ಉತ್ತರ ಪ್ರದೇಶ. ಸರ್ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಖರ್ಚು ಜಾಸ್ತಿ ಆಗುತ್ತಾ? 100% ಆಗುತ್ತೆ ಸರ್. ಈಗ ಮನೆಯಲ್ಲಿನೇ ನೋಡಿದಾಗ ಸರ್, ಈಗ 5 ಜನ ಇರುವಂತ ಜನಸಂಖ್ಯೆ ಸಡನ್ ಆಗಿ ಒಂದು ಎಕ್ಸ್ಟ್ರಾ ಮೆಂಬರ್ ಬಂದಾಗ ಅಲ್ಟಿಮೇಟ್ಲಿ ಕನ್ಸಂಪ್ಷನ್ ಹೆಚ್ಚಾಗುತ್ತೆ. ಮೀನ್ಸ್ ಅಲ್ಲಿ ನಾವು ಎಕ್ಸ್ಟ್ರಾ ಫೆಸಿಲಿಟಿಯನ್ನು ಎಕ್ಸ್ಟ್ರಾ ಇನ್ಕಮ್ ಅನ್ನು ಎಕ್ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರವಾಗಿನೇ 2011 ಸೆನ್ಸಸ್ ಪ್ರಕಾರವಾಗಿ ಏನು 15 ಫೈನಾನ್ಸ್ ಕಮಿಷನ್ 15% ಶೇರ್ ಅನ್ನ ಕೊಟ್ಟಿತ್ತು ಸರ್. ಈಗ ಜನಸಂಖ್ಯೆ ಹೆಚ್ಚಿರುವಂತ ರಾಜ್ಯಗಳಿಗೆ ಅಂದ್ರೆ ಅವರ ನೀಡ್ಸ್ ಗಳು ಹೆಚ್ಚಾಗುತ್ತೆ, ಅವರ ಡಿಮ್ಯಾಂಡ್ಸ್ ಗಳು ಹೆಚ್ಚಾಗುತ್ತೆ. ಅದಕ್ಕೋಸ್ಕರವಾಗಿನೇ 17.5% ಶೇರ್ ಅನ್ನ ಕೊಟ್ಟೋಗಿದೆ ಸರ್ ಇವಾಗ. ಹೌದು. ಸೊ ಅದಕ್ಕೆ ಪಾಪ್ಯುಲೇಷನ್ ಯಾವ ಒಂದು ಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತವ್ರಿಗೆ ಜಾಸ್ತಿ ಶೇರ್ ಹೋಗುತ್ತೆ. ಸೊ ಅದರಲ್ಲಿ ಬಂದಾಗ UP ಬಿಹಾರ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರೋದ್ರಿಂದ ಸೊ ಹಾಗಾಗಿ ಅವರಿಗೆ 17.5% ಶೇರ್ ಅನ್ನ ಕೊಡಲಾಗಿದೆ ಸರ್. ನೆಕ್ಸ್ಟ್ ಕ್ರೈಟೇರಿಯಾ ಬಂದ್ಬಿಟ್ಟು ಏರಿಯಾ ಆಫ್ ದ ಸ್ಟೇಟ್. ಸೊ ದೊಡ್ಡ ಸ್ಟೇಟ್ ಗೆ ಜಾಸ್ತಿ ರಿಸೋರ್ಸಸ್ ಇರುತ್ತೆ ಒಂದ್ ಕಡೆ, ಬಟ್ ದೊಡ್ಡ ಸ್ಟೇಟ್ ಅಂದಾಗ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು, ರೋಡ್ಗಳು ಜಾಸ್ತಿ ಬೇಕು, ರೈಲ್ವೇಸ್ ಜಾಸ್ತಿ ಬೇಕು, ಮತ್ತೆ ಅಲ್ಲಿರುವಂತ ಪ್ರಜೆಗಳಿಗೆ ಹೌಸಿಂಗ್ ಫೆಸಿಲಿಟೀಸ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ
So- ಇನ್ಕಮ್ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಲ್ವಾ? ಹೌದು ಸರ್, 100%. ಯಾಕಂತಂದ್ರೆ ಅದೇ ರೀತಿಯಲ್ಲಿ ನಾವು ಎಕ್ಸಾಂಪಲ್ ಒಂದು ತಗೊಂಡಾಗ ಸರ್, ಹ್ಮ್. ಹಾಗೆ ನಾವು ಇನಿಷಿಯಲಿ ಮನೆ ಅಂತಾನೆ ತಗೊಳ್ತಾ ಇದೀವಿ ಸರ್ ಇಲ್ಲಿ ಎಕ್ಸಾಂಪಲ್, ಯಾಕಂದ್ರೆ ಹುಡುಗರಿಗೆ ಅರ್ಥ ಆಗ್ಬೇಕಲ್ವಾ ಅದು. ಸೊ ಒಂದು ಮನೆಯನ್ನ ತಗೊಂಡಾಗ ಜಾಸ್ತಿ ಮನೆ ಇತ್ತು ಅಂತಂದ್ರೆ ಅಲ್ಲಿ ಜನರು ಜಾಸ್ತಿ ಇರ್ತಾರೆ. ಹೌದು. ಸೊ ಜಾಸ್ತಿ ಜನ ಅಲ್ಲ, ಇತ್ತು ಅಂದ್ರೆ ದೊಡ್ಡ ಮನೆ ಅಂದಿದ ತಕ್ಷಣ ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಲ್ವಾ? ಒಬ್ರೇ ಮಾಡಕ್ ಆಗಲ್ಲ ಸರ್. ಕ್ಲೀನ್ ಮಾಡ್ಲಿಕ್ಕೂ ಒಂದನ್ನ ಇಬ್ರು ಮೂವರನ್ನಾದ್ರೆ ತಗೋಬೇಕು. So, ಆಮೇಲೆ ಹಾಗೆ. ಅಡಿಗೆ ಮಾಡ್ಲಿಕ್ಕೆ ಇಬ್ರು ಮೂವರನ್ನ ತಗೋಬೇಕು. ಸೊ ಹಾಗೆ ಹೈಯರ್ ದ ಐ ಮೀನ್ ಲಾರ್ಜರ್ ದ ಏರಿಯಾ, ಅಲ್ಟಿಮೇಟ್ಲಿ ದೇ ನೀಡ್ ಟು ಬಿ ಗಿವನ್ ಮೋರ್ ಕಾಂಟ್ರಿಬ್ಯೂಷನ್. Yes. ಬಟ್ ಇಲ್ಲಿ ಒಂದು ಗಮನದಲ್ಲಿ ಇರಬಹುದು ಸರ್, ಇದಕ್ಕನುಸಾರವಾಗಿನೇ ಏರಿಯಾದಲ್ಲಿ ಹಿಂದಿನ ಫೈನಾನ್ಸ್ ಕಮಿಷನ್ ನೋಡಿದಾಗ ಇಟ್ ವಾಸ್ ಅರೌಂಡ್ 15% ಇತ್ತು, ಬಟ್ ನಾವು ಇಟ್ ವಾಸ್ ಕಮ್ ಡೌನ್ ಟು 10%. ಸೊ ಇದು ಕರೆಕ್ಟೇ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ, ಅರುಣಾಚಲ್ ಪ್ರದೇಶ್ ತುಂಬಾ ದೊಡ್ಡದು ಏರಿಯಾ ವೈಸ್, ಹೌದು. ಪಾಪ್ಯುಲೇಷನ್ ಇಲ್ಲ. ಹೌದು ಸರ್. ಬಟ್ ಏರಿಯಾನ ಕನ್ಸಿಡರ್ ಮಾಡ್ಕೊಂಡಾಗ ಅರುಣಾಚಲ್ ಪ್ರದೇಶ್ ಇಸ್ ಬಿಗ್. ಅದೇ ಅರುಣಾಚಲ್ ಪ್ರದೇಶ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದಾಗ ತುಂಬಾ ಕಡಿಮೆ ಇದೆ. ಅಲ್ವಾ? ನಿಜ ಸರ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತ. ಹೌದು ಸರ್, ಅದೇ ಒನ್ ಆಫ್ ದ ಬೆಸ್ಟ್ ಇನಿಷಿಯೇಟಿವ್ ಟುಕ್ ಬೈ 16 ಫೈನಾನ್ಸ್ ಕಮಿಷನ್. ಹೌದು ಸರ್. ಸೊ ಹಾಗಾಗಿ ಏರಿಯಾ ಜಾಸ್ತಿ ಇರೋದಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡಬೇಕು. ಬಟ್ ವಿತ್ ರೆಸ್ಪೆಕ್ಟ್ ಟು ಅಗೇನ್ ಫೈನಾನ್ಸ್ ಕಮಿಷನ್ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬಂದಾಗ ಏನು ರಾಜ್ಯದ ಭೂಪ್ರದೇಶಕ್ಕೆ ಅನುಸಾರವಾಗಿ 10% ಶೇರ್ ಅನ್ನು ಕೊಡ್ತಾ ಇದೆ ಸರ್. ನೆಕ್ಸ್ಟ್ ಕ್ರೈಟೀರಿಯಾ ಬಂದ್ಬಿಟ್ಟು ಫಾರೆಸ್ಟ್ ಅಂಡ್ ಎಕಾಲಜಿ. ಸರ್ ನೀವ್ ಆಗ್ಲೇ ಹೇಳ್ದಂಗೆ ಕೋಆಪರೇಟಿವ್ ಫೆಡರಲಿಸಂ ಅಂದ್ರೆ ಯೂನಿಯನ್ ಗವರ್ಮೆಂಟ್ ಸ್ಟೇಟ್ಸ್ ಗವರ್ಮೆಂಟ್ ಜೊತೆ ಕೋಆಪರೇಟಿವ್ ಆಗಿ ನೀಟಾಗಿ ಅವರು ಫೆಡರೇಷನ್ ನಡ್ಸ್ಕೊಂಡು ಹೋಗೋದು. ಈಗ ಹೊಸ ಕಾನ್ಸೆಪ್ಟ್ ಕಾಂಪಿಟೇಟಿವ್ ಫೆಡರಲಿಸಂ. ಏನಿದು ಕಾಂಪಿಟೇಟಿವ್ ಫೆಡರಲಿಸಂ ಅಂದ್ರೆ ಈ ಫಾರೆಸ್ಟ್ ಅಂಡ್ ಎಕಾಲಜಿ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಯಾವ ಒಂದು ಸ್ಟೇಟ್ ಅಲ್ಲಿ ಯಾರು ಅಫಾರೆಸ್ಟೇಷನ್ ಜಾಸ್ತಿ ಮಾಡ್ತಾರೆ, ಯಾರು ಫಾರೆಸ್ಟ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ತಗೊಂತಾರೆ, ಯಾರು ಡಿಫಾರೆಸ್ಟೇಷನ್ ನ ಕಮ್ಮಿ ಮಾಡ್ತಾರೆ, ಫಾರೆಸ್ಟ್ ಏರಿಯಾನ ಯಾರು ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತವ್ರಿಗೆ ಎನ್ಕರೇಜ್ ಮಾಡಿ ಕಾಂಪಿಟೇಷನ್ ಇಟ್ಟಿದ್ದಾರೆ ನೋಡಿ ಸರ್. ಸೊ ಈ ಕ್ರೈಟೀರಿಯಾ ತಂದಿರೋದು ಒಳ್ಳೆಯದೇ ಸರ್ ಅದು. ಯಾಕಂದ್ರೆ ಕಾಂಪಿಟೇಷನ್ ಸರ್. ಅದಕ್ಕೆ ಏನು ಕಾಂಪಿಟೇಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಇನ್ನು ಹೆಚ್ಚೆಚ್ಚು ಅಫಾರೆಸ್ಟೇಷನ್ ಪ್ರಾಜೆಕ್ಟ್ಸ್ ಗಳನ್ನ, ಇನಿಷಿಯೇಟಿವ್ಸ್ ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ನಮ್ಗೆ ನಮ್ಮ ಮಾನವ ಜೀವನಕ್ಕೂ ಅದು ಸಹಕಾರಿ ಆಗುತ್ತೆ, ಪ್ಲಸ್ ಅದೇ ರೀತಿಯಲ್ಲಿ ಎನ್ವಿರಾನ್ಮೆಂಟ್ಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಹೌದು. ಸೊ ಅದಕ್ಕೆ ಈ ಫಾರೆಸ್ಟ್ ಅಂಡ್ ಎಕಾಲಜಿ ತಂದಿರೋದು. ಇಲ್ಲಿ ನೋಡಿ, ಕಾಂಬಿನೇಷನ್ ಆಫ್ ಕೋಆಪರೇಟಿವ್ ಅಂಡ್ ಕಾಂಪಿಟೇಟಿವ್ ಎರಡು ಬೇಕು ಸರ್. ಹೌದು. ಬರೀ ಕೋಆಪರೇಟಿವ್ ಇದ್ರೆ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಸರ್. ಅದೇ ಲೈಕ್ sir. ಏನು ಹೆಚ್ಚಿನ ಆದಾಯವನ್ನ ಗಳಿಕೆ ಮಾಡ್ಲಿಕ್ಕೆ ಆಗಲ್ಲ. Exactly, sir. ಕಾಂಪಿಟೇಷನ್ ಇದ್ದಾಗ ನಾವು ಪ್ರೊರೋಗ್ ಆಗ್ತೀವಿ. ಹಾ. ಸೊ ಓಕೆ, ಬೇರೆ ರಾಜ್ಯಗಳು ಏನಾಗ್ತಾರೆ, ಓಕೆ ಆ ಇನಿಷಿಯೇಟಿವ್ಸ್ ತಗೊಂಡ್ಬಂದಿದ್ದಾರೆ, ನಾವು ಅದಕ್ಕಿಂತ ಒಳ್ಳೆ ಇನಿಷಿಯೇಟಿವ್ಸ್ ಅನ್ನ ತಗೊಂಡ್ಬರ್ಬೇಕು. ಹೌದು. ಆ ರೀತಿಯಲ್ಲಿ ಕಾಂಪಿಟೇಟಿವ್ ಫೆಡರಲಿಸಂ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಸರ್ ಆಸ್ ಆಫ್. ಸೊ ನೆಕ್ಸ್ಟ್ ಒಂದು ಕ್ರೈಟೀರಿಯಾ ಕಾಂಟ್ರವರ್ಷಿಯಲ್ ಕ್ರೈಟೀರಿಯಾ ಅಂಡ್ ಫಾರೆಸ್ಟ್ ಅಂಡ್ ಎಕಾಲಜಿಗೆ 10% ಕೊಟ್ಟಿದ್ದಾರೆ ಸರ್, ಅಂಡ್ ಇಟ್ ರಿಮೈನ್ಸ್ ದ ಸೇಮ್. ಸೊ 15th and 16th ಅಲ್ಲಿ ಎರಡಕ್ಕೂ 10% ಇದೆ, ರಿಮೈನ್ಸ್ ದ ಸೇಮ್. ಸೊ ನೆಕ್ಸ್ಟ್ ಒಂದು ಟಾಪಿಕ್, ನೆಕ್ಸ್ಟ್ ಒಂದು ಕ್ರೈಟೀರಿಯಾ ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ. ಕಾಂಟ್ರವರ್ಷಿಯಲ್ ಅಂದ್ರೆ ಇವಾಗಲ್ಲ, ಆ ಕಾಂಟ್ರವರ್ಷಿಗೆ ಸೊಲ್ಯೂಷನ್ ಆಗಿರೋದು ಕ್ರೈಟೀರಿಯಾ ಇದು. ಏನಿದು? ಸೊ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಏನ್ ಹೇಳ್ತಿದ್ರು, ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಪಾಲಿಸೀಸ್ ತಗೊಂಡ್ಬಂದು ಡೆಮೋಗ್ರಫಿನ ಕಂಟ್ರೋಲ್ ಮಾಡ್ಕೊಂಡಿದೀವಿ. ಸೊ ನಮ್ಮ ಡೆಮೋಗ್ರಫಿ ಅಂಡರ್ ದ ಫರ್ಟಿಲಿಟಿ ರೇಟ್. ಡೆಮೋಗ್ರಫಿ ಅಂದ್ರೆ ಇಲ್ಲಿ ನಾವು ತಗೋಬೇಕಾಗಿರೋದು ಫರ್ಟಿಲಿಟಿ, ಟೋಟಲ್ ಫರ್ಟಿಲಿಟಿ ರೇಟ್ ನ ಕಮ್ಮಿ ಮಾಡಿದ್ವಿ. ಸೊ ನಾವು ಆವರೇಜ್ ಅಂದ್ರೆ 1.9 to 2.1ಗೆ ಅದಕ್ಕಿಂತ ಕಮ್ಮಿ ತೆಗಿತಾ ಇದ್ದೀವಿ ಫರ್ಟಿಲಿಟಿ ರೇಟ್ ಅಂತ ಹೇಳ್ತಾರೆ. ಆದ್ರೆ ಈ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಫರ್ಟಿಲಿಟಿ ರೇಟ್ ಜಾಸ್ತಿ ಇರೋದಕ್ಕೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದಕ್ಕೆ ಜಾಸ್ತಿ ಡೆವಲ್ಯೂಷನ್ ಅಲ್ಲೇ ಹೋಗ್ತಿದೆ ಅಂತ ತುಂಬಾ ಕಾಂಟ್ರವರ್ಸಿ. ಇದು 2025 ಅಲ್ಲಿ ಕೂಡ ಇದನ್ನೇ ಹೇಳ್ತಿದ್ರು. ಹೌದು, ಆಲ್ಮೋಸ್ಟ್ ಲೈಕ್ ಲಾಸ್ಟ್ 10-15 ಇಯರ್ಸ್ ಇಂದ ಇದನ್ನ ಹೇಳ್ಕೊಂತ ಬರ್ತಾ ಇದೀವಿ ಸರ್. ಸೊ ಅದಕ್ಕೆ ವಂಡರ್ಫುಲ್ ಸೊಲ್ಯೂಷನ್ ಆಗಿ ಈ ಒಂದು ಕ್ರೈಟೀರಿಯಾನ ಆಡ್ ಮಾಡಿದ್ದಾರೆ. ಹೌದು. ಸೊ 15 ಫೈನಾನ್ಸ್ ಕಮಿಷನ್ ಅಲ್ಲಿ ಇದನ್ನ ಆಡ್ ಮಾಡಲಿ ಕಾರಣನೇ ಅದು. ಹೌದು. ಅಂದ್ರೆ ಫಲವಂತಿಕೆ ದರವನ್ನ ಕಡಿಮೆ ಮಾಡುವಂತ ರಾಜ್ಯಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಸೊ ಯಾರು ಕಷ್ಟಪಟ್ಟು ಈ ಟೋಟಲ್ ಫರ್ಟಿಲಿಟಿ ರೇಟ್ ನ ಕಮ್ಮಿ ಮಾಡ್ತಿದ್ದಾರೆ, ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ನ ತರ್ತಿದ್ದಾರೆ ಅಂತವ್ರಿಗೆ ಎನ್ಕರೇಜ್ ಮಾಡ್ಬೇಕು ಅಂತ ಈ ಒಂದು ಕ್ರೈಟೀರಿಯಾನ ತಂದಿದ್ದಾರೆ ಸರ್. ಹೌದು ಸರ್. ಸೊ ಯಾವ ಒಂದು ಸ್ಟೇಟ್ ಅಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಕಮ್ಮಿ ಇರುತ್ತೋ ಅವರಿಗೆ ಹೆಚ್ಚಿನ ಆದಾಯ ಹೋಗುತ್ತೆ. ಸೊ ಇಟ್ ವಾಸ್ ಅರೌಂಡ್ ಅಗೇನ್ 10% ಕೊಟ್ಟಿದ್ದಾರೆ ಸರ್. ಒಳ್ಳೆ ಏನೋ ಶೇರ್ ಅನ್ನೇ ಕೊಡ್ತಾ ಇದ್ದಾರೆ. ಹೌದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಶೇರ್ ಬಂದಾಗ ಇಟ್ ವಾಸ್ ಕಾಂಟ್ರಿಬ್ಯೂಷನ್ ಟು ದ GDP ಸರ್. ಸೊ ಇದು 15 ಫೈನಾನ್ಸ್ ಕಮಿಷನ್ ಅಲ್ಲಿ ಇರಲಿಲ್ಲ. ಇದು ಏನು ನ್ಯೂಲಿ ಆಡೆಡ್ ಪ್ಯಾರಾಮೀಟರ್ ಟು ದ 16 ಫೈನಾನ್ಸ್. ಸೊ ಇದರ ಅಗೇನ್ ಇದರ ಉದ್ದೇಶ ಏನ್ ಸರ್ ಅಂದ್ರೆ
ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ತರುವಂತದ್ದು. ಹೌದು. ಸೊ ಯಾಕಂದ್ರೆ ರಾಜ್ಯಗಳೀಗ ಅದನ್ನ ಮಾತಾಡ್ತಾ ಇತ್ತಲ್ವ ಹಿಂದೆ ಒಂದು 5-6 ವರ್ಷಗಳಿಂದ ನಾವು ಹೆಚ್ಚಿನ ಆದಾಯವನ್ನ ಕೊಡ್ತೀವಿ, ನಮ್ಗೇನು ಇಲ್ವಾ, ನಮ್ಗೆ ಹೆಚ್ಚಿನ ಆದಾಯ ಬರ್ತಾ ಇಲ್ಲ, ನಾವು ಕೊಡ್ತಾ ಇದೀವಿ ಕೇಂದ್ರಕ್ಕೆ, ಆದ್ರೆ ಕೇಂದ್ರದಿಂದ ನಮ್ಗೆ ಮೋಸ ಆಗ್ತಿದೆ ಅಂತ ಏನ್ ಹೇಳ್ತಾ ಇತ್ತಲ್ವಾ, ಅದನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಇದು ನ್ಯೂಲಿ ಆಡೆಡ್ ಪ್ಯಾರಾಮೀಟರ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಸರ್. ಇದಕ್ಕಿಂತ ಮುಂಚೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫೆಕ್ಟ್ಸ್ ಅಂತಿತ್ತು ಸರ್. ಹೌದು, ಯಾವ ಈ FRBM ಆಕ್ಟ್ ಅಲ್ಲಿ ಯಾರು ಅದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ತಾರೆ ಅವರಿಗೆ ಅಂತ ಸ್ಟೇಟ್ಗೆ ಕಾಂಟ್ರಿಬ್ಯೂಷನ್ ಅಂತ ಮಾಡಿದ್ರು. ಅದು ನೋಡಿದಾಗ ಈ ಚಿಕ್ಕ ಸ್ಟೇಟ್ಸ್ ಗೆ ಏನಾಗ್ತಿತ್ತು, ಸೆಂಟರ್ ಇಂದ ಬರೋ ಫಂಡ್ಸ್ ಜಾಸ್ತಿ ಆಗ್ತಿತ್ತು. ಸೊ ದ ವೇರ್ ಈಸಿ ಮ್ಯಾನೇಜ್ ಮಾಡೋದಕ್ಕೆ ಅವ್ರಿಗೆ. ಸೊ FRBM ಆಕ್ಟ್. ಬಟ್ ಈ ದೊಡ್ಡ ಸ್ಟೇಟ್ಸ್ ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು, ಕರ್ನಾಟಕ ಇವ್ರಿಗೆ ಏನಾಗುತ್ತೆ, ಈ ಬರೋ ದುಡ್ಡು ಕಮ್ಮಿ ಸೆಂಟರ್ ಇಂದ, ಬಟ್ ಅದ್ರಲ್ಲೂ ನಾವು FRBM ಕೂಡ ಮೇಂಟೈನ್ ಮಾಡ್ಬೇಕು. ಸೊ ಇದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅದನ್ನ ತೆಗೆದು, ಎನಿವೆ ಅದು ತುಂಬಾ ಕಮ್ಮಿ ವೈಟೇಜ್ ಕೊಟ್ಟಿದ್ರು, ಓನ್ಲಿ 2.5%. ಸೊ ಅದನ್ನ ತೆಗೆದ್ಬಿಟ್ಟು ಆಕ್ಚುಲಿ ಈಗ ಒನ್ ಆಫ್ ದ ಬೆಸ್ಟ್ ಕ್ರೈಟೀರಿಯಾ ಇಸ್ GSDP ಅಲ್ವಾ. ಯಾವ ರಾಜ್ಯದ ಆದಾಯಗಳು ಹೆಚ್ಚಾಗ್ತದೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೆಚ್ಚಿರುತ್ತೋ ಕಾಂಟ್ರಿಬ್ಯೂಷನ್ ಹೆಚ್ಚು. ನೆಕ್ಸ್ಟ್ ಟೈಮ್ ನೀವು ಜಾಸ್ತಿ ಮಾಡಿ ನೀವು ತಗೊಳ್ಳಿ. ಅದಕ್ಕೆ ಸರ್ ಇಲ್ಲಿ ಕೋಆಪರೇಟಿವ್ ಬರ್ತಾ ಇದೆ, ಪ್ಲಸ್ ಕಾಂಪಿಟೇಟಿವ್ ಫೆಡರಲಿಸಮ್ ಬರ್ತಾ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಯಾರಾಮೀಟರ್ ಇನ್ ದ 16 ಫೈನಾನ್ಸ್ ಕಮಿಷನ್ ಅಂದ್ರೆ ಇದೆ. ಎಕ್ಸಾಕ್ಟ್ಲಿ ಸರ್. ಇದೆಲ್ಲ ಒಂದ್ ಕಡೆ ಆಯ್ತು. ಇದೆಲ್ಲ ಟ್ಯಾಕ್ಸ್ ಡಿವಲ್ಯೂಷನ್, ಹಾರಿಜಾಂಟಲ್, ವರ್ಟಿಕಲ್ ಅಷ್ಟೇನಾ ಸರ್? ಓನ್ಲಿ ಟ್ಯಾಕ್ಸ್ ಏನ ಕೊಡೋದು ಇಲ್ಲ ಸರ್, ಗ್ರಾಂಟ್ಸ್ ಇದೆ. ಇವೆಲ್ಲವನ್ನು ಕೊಡುವಂತದ್ದು 280ನೇ ವಿಧಿಯಲ್ಲಿ ರೆಕಮೆಂಡೇಶನ್ ಕೊಡುತ್ತೆ ಸರ್. ಇದನ್ನ ರಾಜ್ಯಗಳಿಗೆ ಕೊಡುವಂತದ್ದು 275ನೇ ವಿಧಿಗನುಸಾರವಾಗಿ ಕೊಡುತ್ತೆ. ಗ್ರಾಂಟ್ಸ್ ಅಂತ ಹೇಳ್ತೀವಲ್ಲ ಸರ್, 275 ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್ ಅಂತ ನೋಡ್ತೀವಿ. 282 ಇಸ್ ಎರಡು ಗ್ರಾಂಟ್ಸ್ ಬರುತ್ತಲ್ಲ ಸರ್, ಎರಡು ಗ್ರಾಂಟ್ಸ್ ಬರುತ್ತೆ. ಒಂದು ಸ್ಟ್ಯಾಟ್ಯೂಟರಿ ಆರ್ಟಿಕಲ್ 275 ಬರುತ್ತೆ, ಮತ್ತೆ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತಾನೆ ಹೇಳ್ಬೋದು, ಅಡಿಷನಲ್ ಗ್ರಾಂಟ್ಸ್ ಅಂತಾನು ಹೇಳ್ಬೋದು. 282 ಅಲ್ಲಿ ಬರುತ್ತೆ. ಸೊ ಎರಡರಲ್ಲೂ ನಾವು ಈಗ ತಿಳ್ಕೋಬೇಕಾಗಿರೋದು ಆಕ್ಚುಯಲ್ ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾತಾಡೋಣ. ಏನ್ ಸರ್ ಡಿಸೆಂಟ್ರಲೈಸೇಷನ್ ಅಂದ್ರೆ? ಇಲ್ಲಿ ಇಷ್ಟು ದಿವಸ ನಮಗ್ ಗೊತ್ತಾಗಿದ್ದು ಫೆಡರೇಷನ್ ಅಲ್ಲಿ ಯೂನಿಯನ್ ಮತ್ತೆ ಸ್ಟೇಟ್ ಇದೆ ಅಂತ. ಈಗ ಫೈನಾನ್ಸ್ ಕಮಿಷನ್ ಬರೀ ಯೂನಿಯನ್ಗೆ ಸ್ಟೇಟ್ಸ್ಗೆ ಮಾತ್ರ ಟ್ಯಾಕ್ಸಸ್ ನ ಡಿವೈಡ್ ಮಾಡತ್ತಾ? ಇಲ್ಲ. ಈಗ ಈ 16ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ಡಿಸೆಂಟ್ರಲೈಸೇಷನ್ ಗೆ ಒಂದು ವೇಟೇಜ್ ಅನ್ನ ಕೊಟ್ಟಿದ್ದಾನೆ ಸರ್. ಅಂದ್ರೆ ರೂರಲ್ ಮತ್ತೆ ಅರ್ಬನ್ ಏರಿಯಾಸ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ದವರಿಗೂ ಗ್ರಾಂಟ್ಸ್ ಅನ್ನ ಕೊಡ್ತಾ ಇದೆ. ಕೊಡ್ಲೇಬೇಕಿದೆ ಸರ್. ಯಾಕಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಅಬ್ಸರ್ವ್ ಮಾಡಿದ್ರೆ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆದಾಗಿಂದ ಇಲ್ಲಿವರೆಗೂ ನಾವೇನ್ ನೋಡ್ತೀವಿ, ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಈ ಸ್ಟೇಟ್ಸ್ ಸರಿಯಾಗಿ ಈ ಪಂಚಾಯತಿ ರಾಜ್ಗಳಿಗೆ ಫೈನಾನ್ಷಿಯಲ್ ಪವರ್ಸ್ ಕೊಟ್ಟಿಲ್ಲ. ಹೌದು ಸರ್. ಮತ್ತೆ ಮೇಜರ್ ಆಗಿ ಹೇಳ್ತೀನಿ ನೋಡಿ ಸರ್, ಯಾವುದೋ ಓನ್ಲಿ ಒನ್ ಸ್ಟೇಟ್ 73rd ಅಮೆಂಡ್ಮೆಂಟ್ ಆಕ್ಟ್ ಆದಾಗಿಂದ ಇಲ್ಲಿವರೆಗೂ ಕರೆಕ್ಟ್ ಆಗಿ 7 ಫೈನಾನ್ಸ್ ಕಮಿಷನ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಸ್ಟಾರ್ಟ್ ಮಾಡಿರೋದು. ಎಷ್ಟೊಂದು ಸ್ಟೇಟ್ಸ್ ಅಲ್ಲಿ ಇನ್ನ ಸೆಕೆಂಡ್ ಫೈನಾನ್ಸ್ ಕಮಿಷನ್ ಇದೆ ಅಥವಾ ಥರ್ಡ್ ಫೈನಾನ್ಸ್ ಕಮಿಷನ್ ಇದೆ. ಇದು ಮಾಡ್ತಾ ಇದ್ರ ಡಿಸೆಂಟ್ರಲೈಸೇಷನ್ ಗೆ ಅರ್ಥ ಏನು? ಸೊ ಅದಕ್ಕೆ ಇವ್ರು ಹೇಗಿದ್ರು ಮಾಡಲ್ಲ. ಸೊ ಡೈರೆಕ್ಟ್ ಯೂನಿಯನ್ ಗವರ್ಮೆಂಟ್ ಇಂದಾನೆ ಆ ಫಂಡ್ಸ್ ಹೋಗ್ಲಿ ಅಂತ ಒನ್ ಆಫ್ ದ ಬೆಸ್ಟ್ ಇನಿಷಿಯೇಟಿವ್ ಸರ್ ಅದು. ಯಾಕಂತಂದ್ರೆ ತಳಮಟ್ಟದಲ್ಲಿರುವಂತದ್ದೇ ಜನಸಾಮಾನ್ಯ, ಸ್ಥಳೀಯ ಸರ್ಕಾರಗಳು. ಈಗ ಅವರಿಗೆ ಹಣಕಾಸು ಇಲ್ಲ ಅಂದಾಗ, ಅವ್ರಿಗೆ ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಹಣನೇ ಇಲ್ಲ ಅಂತಂದಾಗ ಅಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಂಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಗೆ ಹೆಚ್ಚಿನ ಪ್ರಾಧಾನ್ಯತೆ ಸರ್ಕಾರ ಕೊಡ್ಲಿಕ್ಕೆ ಇನ್ನೊಂದು ಕಾರಣ ಸರ್, ಏನು ವಿಕಸಿತ್ ಭಾರತ್ 2047 ಅಂತ ಹೇಳ್ತೀವಲ್ವಾ ಸರ್, ಡೆವಲಪ್ಡ್ ಇಂಡಿಯಾ. ಸೊ ಅಭಿವೃದ್ಧಿ ಆಗಬೇಕು ಭಾರತ ದೇಶ ಅಂದ್ರೆ ಗ್ರಾಮೀಣ ಭಾಗದ ಜನಸಂಖ್ಯೆ ಸರ್ ಸರಿ ಸುಮಾರು 68% ಜನಸಂಖ್ಯೆ ರೂರಲ್ ಏರಿಯಾದಲ್ಲಿದ್ದಾರೆ ಅಥವಾ ತಳಮಟ್ಟದಲ್ಲಿದ್ದಾರೆ. ಅವರನ್ನ ನಾವು ಎಂಪವರ್ ಮಾಡದೇ ಇದ್ದಾಗ ಅಲ್ಟಿಮೇಟ್ಲಿ ಡೆವಲಪ್ಡ್ ಇಂಡಿಯಾ ಅನ್ನುವಂಥದ್ದು ಕನಸಿನ ಮಾತಾಗತ್ತೆ. ಅದಕ್ಕೋಸ್ಕರನೇ ಗಾಂಧಿ ಅವರ ಕನಸಿನ ಇಂಡಿಯಾ. ಸೊ ನಮ್ಮ ಗಾಂಧಿ ಅವ್ರಿಗೆ ಬೇಕಾಗಿದ್ದಿದ್ದೆ ಡೆವಲಪ್ಮೆಂಟ್ ಶುಡ್ ಸ್ಟಾರ್ಟ್ ಫ್ರಮ್ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್. ಅದನ್ನ ಅವರು 40 ಆರ್ಟಿಕಲ್ ಅದ್ರ ಬಗ್ಗೆನೂ ಹೇಳತ್ತಲ್ಲ ಸರ್. ಸೊ ಗಾಂಧಿ ತತ್ವಗಳ ಬಗ್ಗೆ ಹೇಳಿರುವಂತ ಅಂಶ ಸರ್. ಇದು ಒಳ್ಳೆ ಕೆಲಸ ಆಯ್ತು. ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳ್ತೇನೆ. ಸೊ ಇದು ಏನಾಗುತ್ತೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಸ್ಕಷನ್ಸ್ ಅಲ್ಲಿ ನಡೀತಿರುತ್ತೆ. ಒಂದ್ ಕಡೆ ಗಾಂಧೀಜಿ ಸೈಡ್ ಅವರು ಮತ್ತೆ ಇನ್ನೊಂದ್ ಕಡೆ ಅಂಬೇಡ್ಕರೈಟ್ಸ್ ಅಂಡ್ ಗಾಂಧಿಯನ್ಸ್ ಡಿಸ್ಕಷನ್ ನಡೆಯುತ್ತೆ. ಏನ್ ಡಿಸ್ಕಷನ್ ಅಂದ್ರೆ, ಪವರ್ ಎಲ್ಲಿರ್ಬೇಕು, ಸೆಂಟ್ರಲ್ ಲೆವೆಲ್ ಪವರ್ ಇರ್ಬೇಕಾ ಅಥವಾ ಪಂಚಾಯತಿ ರಾಜ್ ಅಲ್ಲಿ ಪವರ್ ಇರ್ಬೇಕಾ ಅಂತ. ಸೊ ಗಾಂಧಿ ಅವ್ರು ಹೇಳ್ತಾರೆ ಪವರ್ ಎಲ್ಲ ಎಲ್ಲಿರ್ಬೇಕು, ಪಂಚಾಯತಿ ರಾಜ್ ಕೊಡ್ಬೇಕು, ಪಂಚಾಯತಿ ರಾಜ್ ಇಂದ ಸ್ಟೇಟ್ ಬರ್ಬೇಕು, ಸ್ಟೇಟ್ ಇಂದ ಸೆಂಟರ್ ಬರ್ಬೇಕು, ಟಾಪ್ ಅಪ್ರೋಚ್ ಅಂತ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅವ್ರು ಒಪ್ಪಲ್ಲ. ಇದಕ್ಕೆ ರೀಸನ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವ್ರು ಹೇಳ್ತಾರೆ ಒಂದು 3 ಪ್ರಾಬ್ಲಮ್ಸ್ ಇದೆ.
ಒಂದು ನಮ್ಮ ರೂರಲ್ ಏರಿಯಾದಲ್ಲಿ ಪ್ಯಾಟ್ರಿಯಾರ್ಕಿ ಇದೆ, ಹೌದು. ಅಂದ್ರೆ ಸೊ ಮೇಲ್ ಡಾಮಿನೆಂಟ್ ಸೊಸೈಟಿ. ಎರಡನೇದು ಕಮ್ಯುನಲಿಸಂ ಇದೆ, ಮೂರನೇದು ಕಾಸ್ಟಿಸಮ್ ಇದೆ. ಯಾವಾಗ ಪ್ಯಾಟ್ರಿಯಾರ್ಕಿ, ಕಮ್ಯುನಲಿಸಂ, ಕಾಸ್ಟಿಸಮ್ ಇದೆ ಆವಾಗ ನಾವು ಪವರ್ ಕೊಟ್ರೆ ಇದು ಜಾಸ್ತಿ ಆಗುತ್ತೆ. Destructive ಆಗುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿದಾಗ ಸೊ ಇದನ್ನ DPSP ಆಗ್ತಾರೆ. ಹೌದು. ಸೊ ಇದನ್ನ ತರತೆ ಬರೀ DPSP ಮಾತ್ರ ಇರ್ತಲ್ಲ. ಮತ್ತೆ ಯಾವಾಗ ಇವ್ ಮೂರು ಎಂಡ್ ಆಗತ್ತೆ ಆವಾಗ ಇದನ್ನ ತಗೊಂಡ್ಬರೋಣ ಅಂತ. Yes, sir. ಸೊ ಕಂಟಿನ್ಯೂ ಮಾಡೋಣ ಸರ್. Yes, sir. So again, ಸೊ ಈಗ ಗ್ರಾಂಟ್ಸ್ ಅಲ್ಲಿ ನೀವು ಹೇಳ್ದಂಗೆ 2 ಟೈಪ್ ಗ್ರಾಂಟ್ಸ್ ಹೌದು sir. ಅಲ್ವಾ ಸರ್? ಒಂದು 275 ಸ್ಟ್ಯಾಟ್ಯೂಟರಿ ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್ ಮತ್ತೆ ದಟ್ ಇಸ್ ಮ್ಯಾಂಡೇಟರಿ. ಎಸ್ ಅದು ಕೊಡ್ಲೇಬೇಕು. ಮ್ಯಾಂಡೇಟರಿ ಆಗಿ ಕೊಡ್ಲೇಬೇಕು ಅಂದ್ರೆ ಸ್ಟ್ಯಾಟ್ಯೂಟ್ ಅಂದಿದ ತಕ್ಷಣ ಮಾಡ್ಲೇಬೇಕು. ಎಸ್ ಸರ್. ಬಟ್ 282 ಅನ್ನುವಂಥದ್ದು ಅಡಿಷನಲ್ ಗ್ರಾಂಟ್ಸ್ ಆರ್ ಏನು ಸಬ್ಸಿಕ್ವೆಂಟ್ ಗ್ರಾಂಟ್ಸ್ ಅಂತ ಹೌದು ನೋಡ್ತೀವಿ ಸರ್, ಸರ್. ಹೌದು. ಸೊ ಇದರಲ್ಲಿ ನಾವು ಲೋಕಲ್ ಗವರ್ಮೆಂಟ್ಸ್ ಅಲ್ಲಿ 2 ಲೋಕಲ್ ಗವರ್ಮೆಂಟ್ಸ್ ಬರುತ್ತೆ, ಪಂಚಾಯತಿ ರಾಜ್ ಮತ್ತೆ ಅರ್ಬನ್ ಲೋಕಲ್ ಬರುತ್ತೆ. ಸೊ ಇಬ್ಬರಿಗೂ ಗ್ರಾಂಟ್ಸ್ ಹೋಗುತ್ತೆ. ಇದ್ರಲ್ಲಿ ಮತ್ತೆ ಡಿವಿಷನ್ ಇದೆ ಸರ್. ಹೌದು ಹೌದು ಸರ್. ಲೋಕಲ್ ಬಾಡಿಯಲ್ಲಿ 2 ಗ್ರಾಂಟ್ಸ್ ಕೊಡ್ತೀವಿ. ಸೊ ಒಂದು ಬೇಸಿಕ್ ಗ್ರಾಂಟ್ಸ್, ಒಂದು ಪರ್ಫಾರ್ಮೆನ್ಸ್ ಗ್ರಾಂಟ್ಸ್. ಅದೇ ತರ ಅರ್ಬನ್ ಲೋಕಲ್ ಬಾಡೀಸ್ಗೆ ನಾವು 4 ಗ್ರಾಂಟ್ಸ್ ಕೊಡ್ತೀವಿ. ಒಂದು ಬೇಸಿಕ್, ಇನ್ನೊಂದು ಪರ್ಫಾರ್ಮೆನ್ಸ್. ಅದ್ರ ಜೊತೆಗೆ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್ ಅಂತ ಕೊಡ್ತೀವಿ. ಅಂದ್ರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಿದಷ್ಟು ಈ ಏನದು ರೋಡ್ಸ್ ಮತ್ತೆ ಟ್ರಾಫಿಕ್ ಕಂಜೆಕ್ಷನ್, ಹೌದು, ಇದನ್ನ ಮತ್ತೆ ಅರ್ಬನೈಸೇಷನ್ ಪ್ರೀಮಿಯಂ ಅಂದ್ರೆ ಈ ಅರ್ಬನ್ ಏರಿಯಾ ಪೆರಿಫರಿಯಲ್ಲಿ ಇರುತ್ತಲ್ವಾ ಅವನ್ನೆಲ್ಲ ಡೆವಲಪ್ ಮಾಡಿದಾಗ ಆ ತರ ಯಾರು ಡೆವಲಪ್ ಮಾಡ್ತಾರೆ ಅಂತ ಮುನ್ಸಿಪಾಲಿಟೀಸ್ಗೆ ಜಾಸ್ತಿ ಗ್ರಾಂಟ್ಸ್ ಹೋಗುತ್ತೆ. ಸೊ ಟೋಟಲಿ ಈಗ 16 ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ದ ಟೋಟಲ್ ಗ್ರಾಂಟ್ಸ್ ಅವ್ರಿಗೆ ಕೊಟ್ಟಿರುವಂತದ್ದು ಅರೌಂಡ್ ಸಮ್ 9.47 lakhs. ವಂಡರ್ಫುಲ್ ಸರ್. ಸೊ ಅದರಲ್ಲಿ ಮತ್ತೆ ರೂರಲ್ ಮತ್ತೆ ಅರ್ಬನ್ ಏರಿಯಾ ಅಂತ ತಗೊಂಡಾಗ ಸೊ ರೂರಲ್ ಏರಿಯಾಸ್ಗೆ ದೇ ವರ್ ಪ್ರೊವೈಡಿಂಗ್ ಅರೌಂಡ್ 4.4 lakhs, 4 lakh crores. ಅಂದ್ರೆ ಅಗೇನ್ ನೋಡಿ ಸರ್, ವಿಕಸಿತ ಭಾರತ ಅಭಿಯಾನವನ್ನ ಸಮೃದ್ಧಗೊಳಿಸಲಿಕ್ಕೆ ರೂರಲ್ ಏರಿಯಾಸ್ಗೆ ಮತ್ತೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಅಂತ ಕೊಡ್ತಾ ಇದ್ದೀವಿ ಸರ್. ಸೊ ನಮ್ಗೆ SDRF ಇರ್ಬೋದು, ಮತ್ತೆ NDRF, SDMF ಇರ್ಬೋದು. ಸೊ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್. ಸೊ ಈಗ ಯಾವ್ಯಾವ ಸ್ಟೇಟ್ಸ್ಗೆ ಡಿಸಾಸ್ಟರ್ಗೆ ಅಂತ ಫಂಡ್ಸ್ ಫಸ್ಟೇನೆ ಯಾವ ಕಡೆಯಿಂದ ಬಂದಿದೆ, ನಮ್ಮ ಫೈನಾನ್ಸ್ ಕಮಿಷನ್. ಸೊ ಈಗ ಸ್ಟೇಟ್ಸ್ ಕೂಡ ಯೂನಿಯನ್ ನ ಪಾಯಿಂಟ್ ಮಾಡಕ್ ಆಗಲ್ಲ, ನೀವು ನಂಗೆ ಡಿಸಾಸ್ಟರ್ ಟೈಮಲ್ಲಿ ದುಡ್ಡು ಕೊಡಲಿಲ್ಲ, ಯಾಕಂದ್ರೆ ಫೈನಾನ್ಸ್ ಕಮಿಷನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ಸ್ ನ ಕೊಟ್ಬಿಡ್ತಿದೆ. ಆಲ್ಮೋಸ್ಟ್ ಒಂದು 2.04 lakh crores ಅಮೌಂಟ್ ಅನ್ನ ಅದಕ್ಕಾಗಿನೇ ಡೆಡಿಕೇಟ್ ಮಾಡಿಬಿಟ್ಟಿದೆ ಸರ್. ಹೌದು ಸರ್. ನೆಕ್ಸ್ಟ್ ಸರ್, ಸೊ ಅದರಲ್ಲಿ ಮತ್ತೆ ಇವಾಗ ಏನೋ ಶೇರ್ ವ್ಯಾಲ್ಯೂ ಅಂತ ನೋಡ್ತೀವಿ. ಶೇರ್ಸ್ ಅಂದ್ರೆ ಯಾರಿಗೆ ಎಷ್ಟು ಪ್ರಮಾಣದ ರಿಲೀಫ್ ಅನ್ನು ಕೊಡ್ಬೇಕನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಅದು ಒಂದೊಂದು ಸ್ಟೇಟ್ ಗೆ ಒಂದೊಂದ್ ತರ ಇರುತ್ತೆ ಸರ್. ಹಿಮಾಲಯನ್ ಸ್ಟೇಟ್ಸ್ ಗೆ 90-10 ಬರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಇಂದ 90 ಹೋಗುತ್ತೆ, 10% ದೇ ನೀಡ್ ಟು ಕಾಂಟ್ರಿಬ್ಯೂಟ್. ಅದೇ ರೀತಿ ನಾರ್ಮಲ್ ಸ್ಟೇಟ್ಸ್ ಅಂತ ಬಂದಾಗ ಅರೌಂಡ್ 75-25 ರೇಷಿಯೋದಲ್ಲಿ. ಸೊ ಯೂನಿಯನ್ ಗವರ್ಮೆಂಟ್ ಏನ್ ಕೊಡುತ್ತೆ 75 ರೇಷಿಯೋ, ನಮ್ಮ ಗವರ್ಮೆಂಟ್ಸ್ ಏನ್ ಕೊಡುತ್ತೆ 25 ಕೊಡುತ್ತೆ ಅಲ್ವಾ ಸರ್? ಎಸ್ ಸರ್. ಆಮೇಲೆ ಇದ್ರಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಅನ್ನ ಈ ಹಣಕಾಸು ಆಯೋಗದಲ್ಲಿ ತಗೊಂಡ್ಬಂದಿದ್ದೇನು ಅಂದ್ರೆ ಸರ್, ಫಿಸಿಕಲ್ ಡೆಫಿಸಿಟ್ಸ್ ಟಾರ್ಗೆಟ್ ಅನ್ನ ಹೇಳ್ತದೆ. ಸೊ ಅಂದ್ರೆ ಇಲ್ಲಿವರೆಗೆ ನಾವು ಫೈನಾನ್ಸ್ ಕಮಿಷನ್ ಅಲ್ಲಿ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನು ಹೇಳಿರ್ಲಿಲ್ಲ. FRBM ಇತ್ತು ಬಟ್ ಇದು ಹೇಳಿರ್ಲಿಲ್ಲ. ಹೌದು. ಸೊ ಇದನ್ನ ಪ್ರಮುಖವಾಗಿ ಇದೇ ಏನು ಹಣಕಾಸು ಆಯೋಗದಲ್ಲಿ ಜಾರಿಗೆ ತಂದಿದೆ. ಸೊ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ಸ್ ಎಷ್ಟು ಇರಬೇಕು ಅನ್ನುವಂಥದ್ದನ್ನು 3% ಸ್ಟೇಟ್ಸ್ ಗೆ, 3.5% ಯೂನಿಯನ್ ಗವರ್ಮೆಂಟ್ ಕ್ಯಾನ್ ಹ್ಯಾವ್ ದ ಡೆಫಿಸಿಟ್ಸ್ ಆಫ್ 3.5%, ಸ್ಟೇಟ್ಸ್ ಕ್ಯಾನ್ ಹ್ಯಾವ್ ದ ಡೆಫಿಸಿಟ್ಸ್ ಆಫ್ ಅರೌಂಡ್ 3%. ಸೊ ಇನ್ನೊಂದು ವಿಡಿಯೋ ಮಾಡೋಣ ಸರ್ ಯಾವ್ದ್ರ ಬಗ್ಗೆ ಅಂದ್ರೆ, ಈಗ ನಮ್ಗೆಲ್ಲರಿಗೂ ಗೊತ್ತಿದೆ GDP ಕ್ಯಾಲ್ಕುಲೇಷನ್ ಗೆ ನಮ್ಗೆ CPI ಬೇಕಾಗತ್ತೆ, WPI ಬೇಕಾಗತ್ತೆ. ಇದ್ರದ್ದು ಬೇಸ್ ಇಯರ್ ಚೇಂಜ್ ಆಗ್ತದೆ. ನಿಜ ಸರ್, ಆ ಬೇಸ್ ಇಯರ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋಣ. ಸೊ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ಸರ್, ಲಾಸ್ಟ್ ಒಂದು ಅಂದ್ರೆ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಮುಖ ಅಂಶ, ಯಾರಿಗೆ ಜಾಸ್ತಿ ಶೇರ್ ಹೋಗ್ತಾ ಇದೆ, ಯಾರಿಗೆ ಕಮ್ಮಿ ಶೇರ್ ಹೋಗ್ತಾ ಇದೆ ಹಣಕಾಸು ಆಯೋಗದಲ್ಲಿ, ಅದನ್ನ ಕೇಳ್ತಾರೆ ಸರ್. ಹೈಯೆಸ್ಟ್ ಗೊತ್ತಿರೋ ತರ UP, ಬಿಹಾರ್ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇದಾವೆ. ಲೋವೆಸ್ಟ್ ಅಂತ ಹೇಳಿ ಬಂದಾಗ ಇಟ್ ವಾಸ್ ಸಿಕ್ಕಿಂ ಮತ್ತೆ ಗೋವಾಗಳಿಗೆ ಲೋವೆಸ್ಟ್ ಪಾಪ್ಯುಲೇಷನ್ ಏರಿಯಾ ವೈಸ್ ಎಲ್ಲ ನೋಡಿದಾಗ ಲೋಯೆಸ್ಟ್ ಬರುತ್ತೆ. ಸೊ ಒಂದು ಲಾಸ್ಟ್ ಥಿಂಗ್, ಸೊ ಈ ಸರ್ತಿ ಏನ್ ಮಾಡಿದ್ದಾರೆ, ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ನ ಯಾರು ಫೈನಾನ್ಸ್ ಕಮಿಷನ್ ಹೇಳ್ತಿದೆ ಯಾರಿಗೆ, ಸ್ಟೇಟ್ಸ್ಗೆ. ಏನು ಒಂದು ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ನೀವು ಹೇಳಿದ್ವಿ, ಅದ್ರ ಜೊತೆಗೆ ಅವ್ರು ಹೇಳ್ತಿದ್ದಾರೆ
ಪವರ್ ಸೆಕ್ಟರ್ ರಿಫಾರ್ಮ್ಸ್ ಮಾಡಿ. ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ಸ್ ಪವರ್ ಇರತ್ತಲ್ವಾ, ಹೌದು. ಅವ್ರ ಹತ್ರ ನಾವು ಸಬ್ಸಿಡೀಸ್ ಹೇಳ್ಬಿಟ್ಟಿರ್ತೇವೆ, ಹೌದು. ಅಂದ್ರೆ ಟೈಮ್ ಟು ಟೈಮ್ ಅವ್ರಿಗೆ ದುಡ್ಡು ಕೊಡ್ತಿರಲ್ಲ, ಹೌದು. ಸೊ ಟೈಮ್ ಟು ಟೈಮ್ ದುಡ್ಡು ಕೊಡಿ ಅಂತ ಹೌದು. ಹೇಳ್ತಿದ್ದಾರೆ. ಎರಡನೇದು ರಾಷನಲೈಸೇಷನ್ ಆಫ್ ಸಬ್ಸಿಡಿ ಮಾಡಿ. Yes. ಇದು ಸ್ಟೇಟ್ಸ್ಗೆ ಸುಮ್ನೆ ಫ್ರೀ ಬೀಸ್ ಕೊಡ್ತಿದ್ದಾರೆ. ಎಸ್ ಎಸ್ಪೆಷಲಿ ಮೋಸ್ಟ್ ಆಫ್ ದ ಸ್ಟೇಟ್ಸ್ ತಮ್ಮ ಏನೋ Election ಎಲೆಕ್ಷನ್ propaganda. ಪರ್ಪಸ್ಗೋಸ್ಕರ ಫ್ರೀ ಬೀಸ್ ಅನ್ನ ಕೊಡ್ತಾ ಇದ್ದಾರೆ. ಹೌದು. ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ದಿಸ್ ವಾಸ್ ದ ಬೆಸ್ಟ್ ಇನಿಷಿಯೇಟಿವ್ ಸರ್ ಅಗೇನ್. ಸೊ ಇದು ರೆಕಮೆಂಡೇಶನ್ ಅಲ್ಲಿ ಹೇಳಿದ್ದಾರೆ. ಸೊ ವಾಟ್ ಎ ವಂಡರ್ಫುಲ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ಸ್ Yes sir. 16th Finance Commission is a rationalized finance Yes, commission sir. recommendations. that shows development of bureaucracy. Yes sir. ಅಂದ್ರೆ ಸ್ಟ್ರಾಂಗ್ ಎಕನಾಮಿ, ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ಇದ್ರೆ ಈ ತರ ಸ್ಟ್ರಾಂಗ್ ಸೊಲ್ಯೂಷನ್ಸ್ ಬರುತ್ತೆ ಅನ್ನೋದಕ್ಕೆ ಬೆಸ್ಟ್ Best ಎಕ್ಸಾಂಪಲ್. example, best reasons. Yes. ಸೊ ಥ್ಯಾಂಕ್ ಯು ಸೋ ಮಚ್. Thank you sir. Thank you so much. ಸೊ ಜೈ ಹಿಂದ್.